ಇವತ್ತು ಅವರು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದು ಅಷ್ಟು ಟು ದಟ್ ಎಕ್ಸ್ಟೆಂಟ್ ಐ ನೋ. ಪ್ರೊಸೀಜರ್ ಬಗ್ಗೆನೇ ಆಕ್ಷೇಪಗಳಿದೆ ಸರ್. ಯಾವುದೋ ಒಂದು ಆರೋಪಿಗೆ ಸ್ಟೇಷನಲ್ಲಿ ಕರ್ಕೊಂಡು ಕೂರಿಸ್ಕೊಂಡು ಅವ್ರ ಸ್ಟೇಟ್ಮೆಂಟ್ ತಗೋಬೇಕು. ನೋಡಿ, ಅದನ್ನ ಹಿಂಗೆ ಮಾಡಬೇಕು, ಈ ಪ್ರೊಸೀಜರ್ ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ ಯಾರು ಹೇಳಕ್ ಹೋಗೋದಿಲ್ಲ. ಅವರು ಆ ಸಂದರ್ಭಕ್ಕೆ ತಕ್ಕನಾಗಿ ಏನು ಮಾಡಬೇಕು ಅದನ್ನು ಮಾಡಿರ್ತಾರೆ. ಗೊತ್ತಿಲ್ಲ ನಮಗೆ. ಜನಪ್ರತಿನಿಧಿಗಳಿಗೆ ಹಿಂಗೆ ಈ ತರ ಪೊಲೀಸ್ ಸ್ಟೇಷನ್ ಕಸ್ಟಡಿಯಲ್ಲಿ ಇದ್ದಾಗಲೇ ಸರ್ ತಲೆಗೆ ಏಟಾಗಿದೆ ಸರ್. ಖಾನಾಪುರ ಪೊಲೀಸ್ ಸ್ಟೇಷನ್ ಒಳಗಡೆನೆ ಏಟಾಗಿದೆ ಸರ್ ಅವ್ರಿಗೆ. ಗೊತ್ತಿಲ್ಲ, ನಾನು ಮಾಹಿತಿ ತಗೊಳ್ತೀನಿ. ಸರ್, ಸ್ಪೀಕರು ಅಥವಾ ಚೇರ್ಮನ್ ಅವರ ಪರ್ಮಿಷನ್ ಇತ್ತ ಅವ್ರಿಗೆ ಅರೆಸ್ಟ್ ಮಾಡುವಂಥದ್ದು? ಯಾಕಂದ್ರೆ ಹೌಸ್ ಇತ್ತು, ಅವ್ರ ಕಸ್ಟೋಡಿಯನ್ನು ಅಲ್ಲ, ಅವರು ಕಸ್ಟೋಡಿಯನ್ನು ಅದೆಲ್ಲ ಅವರಿಗೆ ಅವ್ರ ಹತ್ರ ಮಾತಾಡೇ ಮಾಡಿರ್ತಾರೆ. ಯಾಕೆಂದರೆ ಅವ್ರ ಪರ್ಮಿಷನ್ ಇಲ್ಲದೆ ಮಾಡಬೇಕು ಅಂದರೆ ಯಾವ ಸೆಕ್ಷನ್ ಅಡಿಯಲ್ಲಿ ಮಾಡಬೇಕು, ವೆದರ್ ದಿಸ್ ಈಸ್ ಅ ಕ್ರಿಮಿನಲ್ ಆ್ಯಕ್ಟಿವಿಟಿ, ಅದೆಲ್ಲ ಚೆಕ್ ಮಾಡೇ ಮಾಡಿರ್ತಾರೆ. ನಾವು ಸೈಲೆಂಟ್ ಆಗಿರೋದಿಲ್ಲ ರೀ. ಕೆಲವು ವಿಷಯಗಳನ್ನು ನಾವು ಡಿಸ್ಕ್ಲೋಸ್ ಮಾಡೋದಿಲ್ಲ. ಸೈಲೆಂಟ್ ಆಗಿ ಹಾಕಿರಬೇಕು. ಸರ್ಟನ್ ಥಿಂಗ್ಸ್ ವಿಚ್ ಪೊಲೀಸಿಗೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳನ್ನು ಪಬ್ಲಿಕ್ ಡೊಮೇನಿಗೆ ಹೇಳೋದಿಲ್ಲ. ಅದನ್ನೆಲ್ಲ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಸ್ ಇರ್ತವೆ. ಇದು ಪೊಲಿಟಿಕಲ್ ಆಗೇ ಉತ್ತರ ಕೊಡ್ತಾ ಇದ್ದೀನಲ್ಲ. ಪೊಲಿಟಿಕಲ್ ವಿಚಾರ ಪೊಲಿಟಿಕಲ್ ಆಗಿ ಹೇಳ್ತಾ ಇದ್ದೀನಿ. ಪೊಲೀಸ್ ಇನ್ಫಾರ್ಮೇಷನ್ಸು, ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನನ್ನು ಮಾಧ್ಯಮದ ಮುಂದೆ ನಾನು ಶೇರ್ ಮಾಡೋಕ್ಕಾಗುತ್ತಾ? ಐ ಆಮ್ ನಾಟ್ ಕ್ವೈಟ್. ವಿ ನೋ, ಐ ವಾಸ್ ದೇರ್ ಓನ್ಲಿ. ಈ ಘಟನೆ ನಡೆದಾಗ ನಾನು ಆ ಸದನದಲ್ಲಿ ಇರಲಿಲ್ಲ, ಅಸೆಂಬ್ಲಿನಲ್ಲಿದ್ದೇನೆ, ವಿಧಾನಸಭೆಯಲ್ಲಿದ್ದೆ. ಅದು ಗೊತ್ತಾದ ತಕ್ಷಣ ಅದೆಲ್ಲ ಚರ್ಚೆ ಮಾಡಿದ್ವಿ. ಇದು ಯಾವ ರೀತಿ ಹೀಗೆಲ್ಲ ಮಾತಾಡಿದ್ದಾರೆ ಅವರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಮುಖ್ಯಮಂತ್ರಿಗಳು, ನಾವು ಅನೇಕ ಹಿರಿಯ ಸಚಿವರುಗಳು ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ಆಮೇಲೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸ್ ಏನು ಆ್ಯಕ್ಷನ್ ಮಾಡಬೇಕು ಮಾಡ್ತಾರೆ. ದೇ ವಿಲ್ ಎಕ್ಸಾಮಿನ್ ವೆದರ್ ದಿಸ್ ಅಟ್ರಾಕ್ಟ್ಸ್ ದಿ ಕ್ರಿಮಿನಲ್ ಪ್ರೊವಿಷನ್ಸ್, ಅದನ್ನು ಮಾಡಿರ್ತಾರೆ. ಸುವರ್ಣಸೌಧದಲ್ಲಿ ಹಲ್ಲೆ ಮಾಡಕ್ ಬಂದಿರುವಂತ ವಿಜುವಲ್ಸ್ ಇದಾವೆ, ಆದ್ರೂ ಕೂಡ ಕಂಪ್ಲೇಂಟ್ ನ FIR ಮಾಡ್ತಾ ಇಲ್ಲ. ಅವರು ನೋಡಿ, ಅವ್ರ ಕಡೆಯವರು ಹೋಗಿ ರವಿ ಅವ್ರನ್ನ ಗಲಾಟೆ ಮಾಡಕ್ಕೆ ಹೋದಾಗ 24 ಜನನ ಅರೆಸ್ಟ್ ಮಾಡಿದ್ದಾರೆ. ಅವ್ರೇನು ಒನ್ ಸೈಡ್ ಮಾಡೋಕ್ಕೆ ಹೋಗಿಲ್ಲ ಪೊಲೀಸ್ನವರು. ಅವರು ರವಿ ಅವ್ರನ್ನ ಅಟ್ಯಾಕ್ ಮಾಡೋಕ್ಕೆ ಹೋದಾಗ ಅವ್ರನ್ನ ಅರೆಸ್ಟ್ ಮಾಡಿ 24 ಜನರನ್ನು ಹಿರೇಬಾಗೇವಾಡಿನ ಏನದು ಅಲ್ಲಿಗೆ ತೊಗೊಂಡೋಗಿದ್ದಾರೆ. ಅದೆಲ್ಲ ನಡೆದಿದೆ ಅಲ್ವಾ. ಈಗ ಸರ್, ಪಂಚಮಸಾಲಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ವಿ ನಿನ್ನೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಎಲ್ಲರೂ ಕೂಡ ಅವ್ರ ಮೇಲೆ 2 ಕಡೆ ಅಟೆಂಪ್ಟ್ ಮಾಡ್ತಾರೆ. ಅವ್ರ ಮೇಲೆ ಏನು ಚಾರ್ಜ್ ಇಲ್ಲ, ಬರೀ ವಶ ಪಡೆದಿರ್ತೀರಾ. ಅವ್ರನ್ನೂ ಅರೆಸ್ಟ್ ಮಾಡಿದ್ದಾರೆ. ಲಾಠಿ ಚಾರ್ಜ್ ಅಗತ್ಯ ಇರಲಿಲ್ಲ. ಅವ್ರನ್ನ ಹಿಡ್ಕೊಂಡು ಹೋದ್ರಲ್ಲ, ಅದಕ್ಕೆ ಲಾಠಿ ಚಾರ್ಜ್ ಮಾಡೋ ಅಗತ್ಯ ಇರಲಿಲ್ಲ ಅಂತ. ಅವರು ಕಂಪ್ಲೀಟ್ ಪೊಲಿಟಿಕಲ್ ವೆಂಜನ್ಸ್ ಇದು, ಅವರು ಮನಸ್ಸಲ್ಲಿ ಪೂರ್ತಿ ದ್ವೇಷ ಇಟ್ಕೊಂಡು ನನ್ನನ್ನು ಅರೆಸ್ಟ್ ಮಾಡಿದ್ದಾರೆ, ಕೊಲೆ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ನೋಡಿ, ಮೂಲತಃ ಇದು ಪ್ರಾರಂಭ ಆಗಿದ್ದಾಗ ಅವರು ಅವರನ್ನು ಬೈದರು ಅನ್ನೋ ಕಾರಣಕ್ಕಾಗಿರೋದಷ್ಟೇ ಅಲ್ವಾ. ಅವ್ರು ಫಸ್ಟ್ ಆಫ್ ಆಲ್ ಯಾಕೆ ಬೈಬೇಕಾಗಿತ್ತು? ಆ ಶಬ್ದ ಬಳಕೆ, ಅದು ಸದನದಲ್ಲಿ ಒಬ್ಬ ಹಿರಿಯ ಪ್ರತಿನಿಧಿಯಾಗಿ ಅದು ಸರಿನಾ? ಅದನ್ನು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಮೇಲೆ ಪೊಲೀಸ್ ಆಕ್ಟ್ ಮಾಡಿದೆ, ಇಷ್ಟೇ. ಇಲ್ಲ, ಅದನ್ನು ಎಕ್ಸಾಮಿನ್ ಮಾಡ್ತೇವೆ. ಹೌದು, ಅವರು ಹೇಳಿದಾರಲ್ಲ, ಸಾಕ್ಷಿ ಹೇಳಿದ್ದಾರೆ. ಅವರೇ ಹೇಳಿದ್ದಾರೆ, ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಅವರ ಪಕ್ಕದಲ್ಲಿ ಕೂತಿದ್ದವರು, ಅವರು ಕೂಡ ಎಂಡಾರ್ಸ್ ಮಾಡಿದ್ದಾರೆ. ಸಭಾಪತಿಗಳು ಸರ್ ಆ ರೀತಿ ರೂಲಿಂಗ್ ಮಾಡದೆ ಅದರದ್ದು ಯಾವುದೋ ಗಮನ ಇಲ್ಲ ಅಂದರೆ ದಾಖಲೆಗಳಿಲ್ಲ ಅಂತೇಳಿ ರೂಲ್ ಕೊಟ್ಟಿದ್ದಾರೆ. ಸಭಾಪತಿಗಳೇ ಅಂದರೆ ಈ ಕಸ್ಟೋಡಿಯನ್ ಅವರಿರುವಾಗ ಅವರೇ ಈ ರೀತಿ ಹೇಳಿದಾಗ ಅದನ್ನು ಎಕ್ಸಾಮಿನ್ ಮಾಡ್ತಾರಲ್ಲ ಪೊಲೀಸು. ಈಗ ಸ್ಥಳ ಪರೀಕ್ಷೆ, ಅವು ಪ್ರೊಸೀಜರ್ ಅವ್ರದ್ದೇನಿದೆ ಅದೆಲ್ಲ ಮಾಡ್ತಾರೆ. ಇವತ್ತು ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ಇಟ್ಕೊಂಡಿದೆ. ಚಿಕ್ಕಮಗಳೂರು ಬಂದ್ ಕರೆ ಕೊಟ್ಟಿದ್ದಾರೆ ಸರ್. ಅಲ್ಲ, ಈಗ ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಿಯಾಗಿ ಮಾತಾಡಿದರು ಅನ್ನೋದು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಾತಾಡಿದರು ಅನ್ನೋದು, ಅದಕ್ಕೂ ಕೂಡ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಇವತ್ತು ಇಡೀ ರಾಜ್ಯದಲ್ಲಿ ಪರ ವಿರೋಧ ಪ್ರತಿಭಟನೆಗಳು ನಡೀತಾ ಇದ್ದಾವೆ.
ಈಗ ಸರ್ಕಾರದ ವಿರುದ್ಧ ಸರ್ ಒಂದು ಜನಪ್ರತಿನಿಧಿ ನಡೆಸ್ಕೊಂಡಿರೋ ರೀತಿ ಬಗ್ಗೆ ಪೊಲೀಸ್ ವ್ಯವಸ್ಥೆನ ಎಷ್ಟು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ನಾ ಹೇಳಿದ್ನಲ್ರಿ, ನಾವು ಯಾರು ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳಾಗ್ಲಿ ಗೃಹ ಸಚಿವರಾಗ್ಲಿ ನಾವ್ಯಾರು ಕೂಡ ನಾವು ಡೈರೆಕ್ಷನ್ಸ್ ಕೊಟ್ಟು ಹಿಂಗೆ ಮಾಡಿ ಹಿಂಗೆ ಬಿಡಿ ಅಂತ ನಾವ್ಯಾರು ಕೊಟ್ಟಿಲ್ಲ. ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟಿನ ಆಧಾರದ ಮೇಲೆ ಅವ್ರು ಏನು ಆಕ್ಟ್ ಮಾಡಬೇಕು ಅದನ್ನ ಅವ್ರು ಮಾಡಿದ್ದಾರೆ. ಆರೋಪಿಗಳಿಗೆ ಯಾಕೆ ಹೀಗೆ ಮಾಡಲ್ಲ? ರಾತ್ರಿ ಎಲ್ಲ ಇಲ್ಲ, ಅವಶ್ಯಕತೆ ಇದ್ರೆ ಅವ್ರಿಗೂ ಮಾಡ್ತಾರೆ. ಇದು ಅವಶ್ಯಕತೆ ನಾನು ಹೇಳೋದಿಲ್ಲ, ಅದು ಅವಶ್ಯಕತೆ ಇದೆಯಾ ಇಲ್ವಾ ನಾನು ಹೇಳೋದಿಲ್ಲ. ಅದು ಯಾಕೆ ಮಾಡಿದ್ದಾರೆ ಗೊತ್ತಿಲ್ಲ. ಇನ್ಸ್ಪೆಕ್ಟರ್ ಮೇಲೆ ಸರ್ ಅವ್ರ ಮೇಲಧಿಕಾರಿಯಿಂದ ಒತ್ತಡ ಬಂತು ಅಂತ ಅಧಿಕಾರ ರಕ್ತದೊತ್ತಡ ಆಗಿ ಮೂರ್ಛೆ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಸರ್. ಗೊತ್ತಿಲ್ಲ ಗೊತ್ತಿಲ್ಲ ಸರ್. ಈಗ ಸಿಟಿ ರವಿ ಕೂಡ ಒಂದು ಕೌಂಟರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರು ಕಂಪ್ಲೇಂಟ್ ತೊಗೊಳೋದಕ್ಕೆ 2 ಅವರ್ ಲೇಟ್ ಮಾಡಿದ್ರು ಅಂತ ಅಲ್ಲಿ ಒಳಗಡೆ ಸ್ಟೇಷನ್ ಅಲ್ಲಿ ಗಲಾಟೆ ಮಾಡಿದ್ದಾರೆ. ಅದಾದ್ಮೇಲಿನ ಕಂಪ್ಲೇಂಟ್ ಅಲ್ಲಿ DK ಶಿವಕುಮಾರ್ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರು ಮಿಸ್ಯೂಸ್ ಆಫ್ ಅಥಾರಿಟಿ ಮಾಡಿ ನನ್ನ ಮೇಲೆ ವೆಂಜನ್ಸ್ ಅದನ್ನು ಎಕ್ಸಾಮಿನ್ ಮಾಡ್ತಾರೆ. ಅದನ್ನು ಎಕ್ಸಾಮಿನ್ ಮಾಡ್ತಾರೆ. ಅವ್ರ ಕಂಪ್ಲೇಂಟನ್ನು ಎಕ್ಸಾಮಿನ್ ಒಂದು ಸೈಡ್ ಆಗಲ್ಲ. ಈಗ ಒಂದು ಸೈಡ್ ಆಗೋದಿಲ್ಲ. ಅವ್ರ ಕಂಪ್ಲೇಂಟನ್ನು ಎಕ್ಸಾಮಿನ್ ಮಾಡ್ತಾರೆ. ಅದಕ್ಕೇನು ಪ್ರೊಸೀಜರಲ್ಲಿ ಏನು ಮಾಡಬೇಕು ಅದು ಮಾಡ್ತಾರೆ. ಸರ್, ಇದು ಪೊಲಿಟಿಕಲ್ ಬ್ಯಾಟಲ್ ಅಥವಾ ನಿಜವಾಗ್ಲೂ ಇದು ಆಗಿರೋಂಥ ಕ್ರಿಮಿನಲ್ ಅಫೆನ್ಸ್? ಇಲ್ಲಿ ಅಲ್ಲಿ ಆಗಿರೋದು ಅವ್ರು ಬೈದರು ಅನ್ನೋದು ಶಬ್ದ ಬಳಕೆ ಇಂಥದ್ದು ಉಪಯೋಗ ಮಾಡಿ ಅಲ್ಲಿಂದ ಪ್ರಾರಂಭ. ಅದನ್ನು ಯಾವ ಥರ ಅವ್ರು ಹೆಂಗೆ ಉಪಯೋಗಿಸ್ತಾರೆ, ಪೊಲಿಟಿಕಲಿ ಉಪಯೋಗಿಸ್ತಾರೆ, ನಮ್ಮ ಅದೇ ರೀತಿಯಲ್ಲಿ ಕೌಂಟರ್ ಆಗುತ್ತೆ. ಸರ್, ಆನ್ ದ ಫ್ಲೋರ್ ಆಫ್ ದ ಹೌಸ್ ಒಬ್ಬರು MLC ಈ ಕಾಸ್ MP ದಟ್ ಹೀಸ್ ಅ ಡ್ರಗ್ ಅಡಿಕ್ಟ್. ಅದಾದ್ಮೇಲೆ ಈ ಪೂರ್ತಿ ಪ್ರಸಂಗ ಶುರುವಾಗಿರೋದು. ಇದನ್ನ ಪೊಲಿಟಿಕಲಿ ಅನ್ನೋದು ನೀವು ಲೀಗಲಿ ಇದನ್ನ ಆಕ್ಷನ್ ಮಾಡೋದಕ್ಕಾಗೋದಿಲ್ವಾ ಸರ್? ಅವರು ಈಗ ಚೇರ್ಮನ್ ಅವರು ಅದನ್ನ ಪ್ರೊಸೀಡಿಂಗ್ ಕೊಟ್ಟರು ಕೂಡ ನೋಡಿ, ಅವರು ಮೂಲತಃ ಪ್ರಾರಂಭ ಆಗಿದ್ದು ರಾಹುಲ್ ಗಾಂಧಿ ಅವರನ್ನು ಡ್ರಗ್ ಅಡಿಕ್ಟ್ ಅಂದರು ಅಂತೇಳಿ ಅಲ್ಲಿಂದ ಪ್ರಾರಂಭ ಆಗಿದೆ. ಅದಕ್ಕೂ ಕೂಡ ನಾವು ಕಂಪ್ಲೇಂಟ್ ಯಾರಾದರೂ ಕೊಟ್ಟಿದ್ದಿದ್ರೆ ಅದಕ್ಕೂ ಪೊಲೀಸ್ನವರು ಆ್ಯಕ್ಟ್ ಮಾಡಿರೋರು. ಆ ವಿಚಾರದಲ್ಲಿ ಏನು ಪೊಲೀಸ್ ಕಂಪ್ಲೇಂಟ್ ಬಂದಿಲ್ಲಲ್ಲ ಇಲ್ಲಿವರೆಗೂ. ಬೆಳಗಾವಿಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸುವರ್ಣಸೌಧಕ್ಕೆ ಅಷ್ಟು ಫ್ರೀ ಆಗಿ ಬಂದು ಒಬ್ಬ ಜನಪ್ರತಿನಿಧಿನ ಅಟ್ಯಾಕ್ ಮಾಡೋದು ಫ್ರೀಡಮ್ ಇದೆ ಸರ್ ಬೆಳಗಾವಿಗೆ, ಅಥವಾ ಕಂಟ್ರೋಲ್ ಅಲ್ಲಿ ಇಲ್ವಾ? ಬೆಳಗಾವಿ ಕಂಟ್ರೋಲಲ್ಲೂ ಇದೆ, ಇಡೀ ರಾಜ್ಯ ಕಂಟ್ರೋಲಲ್ಲಿದೆ. ಅಲ್ಲಿ ಎಲ್ಲರಿಗೂ ಒಳಗಡೆ ಬಿಟ್ಟಿದ್ದಾರೆ. ಬರೀ ಇವರಿಗೆ ಅಂತ ಅಲ್ಲ, ಎಲ್ಲರಿಗೂ ಜನಗಳು ಬಂದು ಒಳಗಡೆ ನೋಡೋದಕ್ಕೆ, ಅಧಿವೇಶನ ಸದನವನ್ನು ವೀಕ್ಷಣೆ ಮಾಡೋದಕ್ಕೆ, ಪ್ರೊಸೀಡಿಂಗ್ಸನ್ನು ವೀಕ್ಷಣೆ ಮಾಡೋದಕ್ಕೆ ಎಲ್ಲ ಅವಕಾಶ ಸ್ಪೀಕರ್ ಅವರು ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಅವ್ರು ಬಂದಿದ್ದಾರೆ ಅಂತ ಅದು ಅವ್ರ ಕ್ಷೇತ್ರ ಕೂಡ ಆ ಭಾಗದಲ್ಲಿ. ಹಾಗಾಗಿ ಅವರು ಜನ ಬಂದಿರ್ಬೋದು. ಇಲ್ಲ ರೀ, ನಮ್ಮ ಕೈ ಮೀರಿ ಹಾಕಿ ಹೋಗುತ್ತೆ. ಸರ್, ಇಂಟೆಲಿಜೆನ್ಸಿ ಏನು ಮಾಡ್ತಾರೆ? ಇಷ್ಟ ಆದ್ಮೇಲೂ ಅವ್ರಿಗೆ ಸಿಟಿ ರವಿ ಮೇಲೆ ಅಟ್ಯಾಕ್, ಇಂಟೆಲಿಜೆನ್ಸ್ಗೆ ಮಾಹಿತಿ ಇರಲಿಲ್ವಾ? ಎಲ್ಲ ಮಾಹಿತಿನೂ ಇರುತ್ತೆ. ಸರ್, ಆಸ್ ಅ ಹೋಮ್ ಮಿನಿಸ್ಟರ್ ಅಂಡ್ ಸೀನಿಯರ್ ಕಾಂಗ್ರೆಸ್ ಲೀಡರ್, ಇವರ ಒಂದು ಸಿಟಿ ರವಿ ಕಮೆಂಟ್ಸ್ ಬಗ್ಗೆ ನಿಮ್ಮ ರಿಯಾಕ್ಷನ್? ಅವರು ಆ ಶಬ್ದ ಬಳಕೆ ಏನು ಮಾಡಿದ್ದಾರೆ ಅಂತ ಈಗ ಅಲೆಜ್ಡ್ ಅಲ್ವಾ, ಅದನ್ನು